ತಗೊಂಡಿದ್ದಾರೆ ಅದಕ್ಕೆ ಅಂದರೆ ಇವಾಗ ಪ್ರಾಬ್ಲಮ್ ಚಿಕ್ಕೋಗ್ಬಿಟ್ಟಿದೆ ಅಂತ ವಾಪಸ್ ಕೊಡ್ತಾರೆ. ಅದಿಲ್ದಂಗೆ ಅವರು ಲಾಯರ್ ಬೇರೆ, ಅವ್ರಿಗೆಲ್ಲ ಗೊತ್ತಿರೋವಾಗ ಅವರೇ ವಾಪಸ್ ಕೊಡ್ತೀನಿ ಅಂದರೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಬೇಡ ಅಂತ ವಾಪಸ್ ಕೊಡ್ತಾರೆ. ಇವರು ಎಲೆಕ್ಷನ್ನಲ್ಲಿ ಗೆಲ್ಲಬೇಕಂದ್ಬಿಟ್ಟು ಏನು ಬೇಕಾದ್ರೆ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಯಡಿಯೂರಪ್ಪನ ಸಿಕ್ಕುವಾಗ ರಿಸೈನ್ ಕೊಟ್ಟ ಅಂತ ಕೇಳಿದ್ದವರು ಇವರೇ ಅಲ್ವಾ? ಇವತ್ತು ಅದೇ ಇದೆ ಅವ್ರಿಗೂ ಬೇಕು. ಅವ್ರು ರಿಸೈನ್ ನಾನು ಕೊಡಲ್ಲ ಅಂತ ಹೇಳ್ತಾರೆ. ಅದು ಅರ್ಥ ಏನಂದರೆ ಬಡತನ ಆಗ್ಬಿಡ್ತಾರೆ. ಸರ್, ಮೂಡದ 14 ಸೈಟ್‌ಗಳನ್ನು ಕೂಡ ಇವಾಗ ವಾಪಸ್ ಕೊಡ್ತಾ ಇದ್ದಾರೆ. ಅಂದ್ರೆ ಯಾವ ಕಾರಣಕ್ಕೆ ಅವ್ರು ವಾಪಸ್ ಕೊಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನಿಮ್ಗೆ? ಅವರು ತಗೊಂಡಿದ್ದಾರೆ ಅದಕ್ಕೆ ಅಂದರೆ ಇವಾಗ ಪ್ರಾಬ್ಲಮ್ ಚಿಕ್ಕೋಗ್ಬಿಟ್ಟಿದೆ ಅಂತ ವಾಪಸ್ ಕೊಡ್ತಾರೆ. ಅಂದ್ರೆ ಇವಾಗ ಇಷ್ಟು ದಿನ ಕೊಡಲ್ಲ ಅಂತ ವಾದ ಮಾಡ್ತಾ ಇದ್ರು. ಸೊ ಇವಾಗ ಸಡನ್ ಆಗಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ತಪ್ಪಿದೆ ಅಂತ ಕೊಡ್ತಿದಾರಾ ಅಂತ? ಹೌದು, ತಪ್ಪಿದೆ ಅಂತಲೇ ಕೊಡೋದು. ಇಲ್ಲಾಂದರೆ ಹೆಂಗೆ ಕೊಡ್ತಾರೆ? ರಿಟರ್ನ್ ಆದಮೇಲೆ ಅದು ಅರ್ಥನೇ ಹಂಗೆ ಅಲ್ವಾ? ಯಾರೇ ಆಗಲಿ ನಾನು ಕೊಡ್ಬೇಕು, ಇಲ್ಲಲ್ಲ ಅವ್ರು ಕೊಟ್ಟಿದ್ದು ಸರಿ ಅಂತ ವಾದ ಮಾಡಬೇಕು. ಅದಿಲ್ದಂಗೆ ಅವರು ಲಾಯರ್ ಬೇರೆ, ಅವ್ರಿಗೆಲ್ಲ ಗೊತ್ತಿರೋವಾಗ ಅವರೇ ವಾಪಸ್ ಕೊಡ್ತೀನಿ ಅಂದರೆ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಬೇಡ ಅಂತ ವಾಪಸ್ ಕೊಡ್ತಾರೆ. ಏನ್ ಅನ್ಸುತ್ತೆ ಮೂಡ ಹಗರಣದ ಬಗ್ಗೆ? ಮೂಡೋದೇನೋ ಅವ್ರವ್ರು ಮಾಡಿರೋದು, ಅದರಲ್ಲಿ ಒಬ್ಬರು ತಪ್ಪು ಮಾಡಿಲ್ಲ, ಎಲ್ಲ ಆಫೀಸರ್ಗಳು ಸೇರಿ ಮಾಡಿಬಿಟ್ಟಿದ್ದಾರೆ ಅಲ್ವಾ? ಇದು ಏನಾಗುತ್ತೆ ಅಂದರೆ ಸಿದ್ದರಾಮಯ್ಯವರು ಒಬ್ಬರ ಮೇಲೆ ಏನೇ ಗೋಬೆ ಕುಡ್ಸೋಕೆ ಬೇಕಾದರೂ ಮಾಡಿರ್ಬೋದು. ಒಂದೇ ದಿನ ಅದರಲ್ಲಿ ನೀವು ಗೊತ್ತಿಲ್ದಂಗೆ ಒಂದೇ ದಿನ 250 ಖಾತಾ ಒಂದೇ ದಿನ ಹೆಂಗೆ ಮಾಡೋಕ್ಕಾಗುತ್ತೆ? ಅದನ್ನು ಮಾಡಿರೋರು ಇವರೇನು ಅಲ್ಲಿ ಮಾಡೋ ಅಂತ ಹೇಳಲ್ಲ, ಆದರೆ ಅವರೇ ಅಲ್ಲಿ ಆಫೀಸರಲ್ಲೇ ಮಾಡಿದ್ದಾರೆ. ಅದರಿಂದ ಇವ್ರ ಮೇಲೇನೂ ತಪ್ಪು ಬರ್ಬೋದು ಅಂತ ಮಾಡ್ಬೋದು ಅಲ್ವಾ? ಹಂಗಿರೋದ್ರಿಂದ ಈಗಿರೋದೆಲ್ಲ ರಾಜಕೀಯ ಮಾಮೂಲಿ ಅಲ್ಲ ಅಲ್ವಾ? ಅವ್ರ ಮೇಲೆ ಶಿಕ್ಷಬೇಕು, ಇವ್ರ ಮೇಲೆ ಶಿಕ್ಷಬೇಕು. ಈಗ ಅವ್ರನ್ನ ಏನಾದ್ರು ಇಳಿಸ್ಬಿಟ್ರೆ ಇನ್ನು ಬೇರೆಯವರು ಕಾಯ್ಕೊಂಡಿದ್ದಾರೆ, ಅವ್ರು ಬರಬೇಕು ಅಂತ ಆಸೆ ಇರ್ತವೆ. ಇದು ಹೆಂಗೆ ಗೊತ್ತಂದರೆ ರಾಜಕೀಯದಲ್ಲಿ ಮಾಮೂಲಿ, ಅದು ಜೊತೆಗಿದ್ದವ್ರು ಮಾಡ್ಬೋದು ಅಲ್ವಾ? ಹಂಗಿರೋದ್ರಿಂದ ಅದು ವಾಪಸ್ ಕೊಡ್ತೀನಿ ಅಂದರೆ ಅಲ್ಲಿಗೆ ಬೇಡ ಅನ್ನೋ ಮಟ್ಟಕ್ಕೆ ಯಾರೋ ಮಾಡಿರೋ ತಪ್ಪಿಗೆ ನಾವು ಸಿಕ್ಕೊಂಡ್ಬಿಟ್ಟಿದೆ ಅಂತ ಅವ್ರಿಗೂ ಬೇಜಾರಾಗಿದೆ. ಅಂದರೆ ಇಷ್ಟು 40 ವರ್ಷದಲ್ಲಿ ಈ ಥರ ಯಾವಾಗಲೂ ಆಗಿಲ್ಲ, ಯಾವುದ್ರಲ್ಲೂ ಸಿಕ್ಕೇ ಇಲ್ಲ. ಅವರು ಫೈನಲ್ಗೆ ಶಿಕ್ಷೆಗೆ ಈ ಥರ ಮಾಡ್ತಾರೆ. ಇದು ಫೈನಲ್ ಹೆಂಗೋ ನಾವು 2-3 ವರ್ಷ ಇರಬೇಕಂತ ಇತ್ತು, ಅಷ್ಟೊತ್ತಿಗೆ ಹಿಂಗಾಗಿ ಸಿಕ್ಕಾಕ್ಸ್ಬಿಡೋರೆ. ಏನ್ ಅನ್ಸುತ್ತೆ ಸದ್ಯಕ್ಕೆ ನಮ್ಮ ರಾಜ್ಯ ಸರ್ಕಾರದ ಬಗ್ಗೆ? ರಾಜ್ಯ ಸರ್ಕಾರದಂತೂ ಅಷ್ಟೇನು ಒಳ್ಳೆ ರೀತಿಯಲ್ಲಿ ಇಲ್ಲ. ಯಾಕೆ ಅಂದರೆ ಇವರು ಎಲೆಕ್ಷನ್ನಲ್ಲಿ ಗೆಲ್ಲಬೇಕಂದ್ಬಿಟ್ಟು ಏನು ಬೇಕಾದ್ರೆ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಎಕ್ಸಾಂಪಲ್ ತಗೋಬೇಕಾದ್ರೆ ಫಸ್ಟು ಆಂಧ್ರ ಇವತ್ತು ಎಷ್ಟು ಸಾಲ ಆಗಿದೆ, ಅದರಲ್ಲಿ ಇವನೇನೋ ಕೊಟ್ಟಿರ್ಬೋದು. ಅದೇ ಥರನೇ ಇಲ್ಲಿ ಅವರು ಹೆಂಗಾರೆ ಗೆಲ್ಲಲೇಬೇಕು ಅನ್ನೋಕ್ಕೋಸ್ಕರ ಈ 5 ಅಂತ ಮಾಡಿದ್ರಲ್ಲ, ಅದರಲ್ಲಿ 2 ಏನೋ ಒಂದು ಪರವಾಗಿಲ್ಲ, ಇನ್ನು 2 ನೋಡಿದ್ರೆ ಹೆಣ್ಮಕ್ಳಿಗೆ 2,000 ಕೊಡ್ತೀನಿ ಅಂತಾರೆ. ಅದು ಬೇಕಾಗಿತ್ತಾ? ಇಲ್ಲ, ಓಟಕ್ಕೋಸ್ಕರ. ಅಂದರೆ ಓಟ್ ಹಾಕೋರು ಬರೀ ಹೆಣ್ಮಕ್ಳೇನಾ? ಇವರು ಇದ್ದಾರೆ. ಆಮೇಲೆ ಕರೆಂಟ್ ಫ್ರೀ ಅಂತ ಬಂತು. ಕರೆಂಟ್ ಆದರೂ ಏನೋ ಸ್ವಲ್ಪ ಬಡವರು ಇರ್ತಾರೆ, ಅದಿದ್ದಾರೆ, ಓಕೆ. BMTC ಬಸ್ಸು ಮತ್ತು KSRTC ಬಸ್ ಬಿಡಿಗೆ ಅವಶ್ಯಕತೆ ಇದೆಯಾ? ನಾವು ಆಟೋ ಓಡಿಸ್ತೀವಿ. ಇವತ್ತು ಆಟೋವ್ರ ಕತೆ ಕೆಲವರು ಹೇಳ್ತಾರೆ, ಆಟೋವ್ರಿಗೆ ಕರಿಯೋ ಜಾಗ ಬರೋಲ್ಲ ಅಂತ ಹೇಳ್ತಾರೆ. ಕಾರಣ ಏನಕ್ಕೆ ಅಂದರೆ ಈಗ ಅಲ್ಲಿ ಏನಾದರೂ ಹೋದರೆ ತಿರುಗಿ ಯಾರೂ ಬರೋಲ್ಲ. ನಮಗೆ ಬಿಸ್ನೆಸ್ ಆಗ್ತಾ ಇದ್ದಿದ್ದೆ ಬರೀ ಹೆಣ್ಮಕ್ಳಿಂದನೇ ಜಾಸ್ತಿ ಆಗ್ತಾಯಿದೆ. ಯಾಕೆಂದರೆ ಅವರು ಬರೀ 2 ವೀಲರ್ ಇರೋಲ್ಲ, ಆಫೀಸ್ಗೆ ಹೋಗ್ಬಾರ್ದು, ಇಲ್ಲಿಂದ ಅಷ್ಟು ದೂರ ಆದ್ರೂ ಆಟೋ ಅಂತ ಕರೆಯೋರು ಮಾಮೂಲಿ. ಮುಂಚೆ ಎಲ್ಲರೂ ಮೀಟ್ರ್ ಹಾಕ್ಕೊಂಡೇ ಓಡಿಸ್ತಾಯಿದ್ರು. ಇವತ್ತು ಪರಿಸ್ಥಿತಿ ಏನಾಗಿದೆ ಅಂದರೆ ಯಾರು ಕೇಳಿ, ಈಗ ನಾನೇ ಹೋಗಿ ಆಟೋ ಕೇಳಿದ್ರು, ಸರ್ ಎಲ್ಲಿಪ್ಪ, ಎಲ್ಲಿಗೆ, 50 ರೂಪಾಯಿ ಕೊಡಿ, 40 ಕೊಡಿ ಅಂತ ಕೇಳ್ತಾರೆ. ಕಾರಣ ಏನಪ್ಪ ಅಂದರೆ ಎಷ್ಟು ದೂರ ಹೋಯ್ತವೋ ಅಷ್ಟು ದೂರ ವಾಪಸ್ ಬರೋದು. ಯಾಕಂದರೆ ಮಧ್ಯದಲ್ಲಿ ನೀವು ಹೋಯ್ತಾ ಇದ್ದರೆ, ಅದಕ್ಕೆ ಮುಂಚೆ ನಾನು 20 ವರ್ಷದಿಂದ ಓಡಿಸ್ತಾ ಇದ್ದೀನಿ, ಕೈ ತೋರಿಸೋರು ಯಾರಾದರೂ ಒಬ್ಬರು ಸಿಕ್ಕೋದು. ಈಗ ಬನಶಂಕರಿ ಅಂತ ಕರೆದ್ರು ಒಬ್ಬರು, ನಾನು ಅಲ್ಲಿಂದ ತಿರುಗಿ ವಾಪಸ್ ಬರಬೇಕಂದ್ರೆ ಯಾರು ಬರೋಲ್ಲ. ಅದು ಪ್ರಾಬ್ಲಮ್ ಇದೆ. ಅದರಿಂದ ಈ ಸರ್ಕಾರ ಮಾಡಿರೋದು ಇದು ಮಿಸ್ಟೇಕ್. ಏನ್ ಅನ್ಸುತ್ತೆ ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳೋದಿದ್ರೆ? ಅಲ್ಲ, ಸಿದ್ದರಾಮಯ್ಯ ಭಾಳ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಹೇಳ್ತಾ ಇಲ್ವ? ಅದೇ ಮಾಡ್ಕೊಳ್ತಾರೆ. ಇವರು ಎಲ್ಲರೂ ಹೆಂಗಾರೆ ಗೆಲ್ಲಲೇಬೇಕು ಅನ್ನೋ ಮೂಮೆಂಟಿಗೋಸ್ಕರ ಈ ಥರ ಎಲ್ಲ ಮಾಡಿರೋದು. ಅದನ್ನು ಏನಾದರೂ ಒಂದು ಮಾಡಿ, ಆ್ಯಕ್ಚುಲಿ ಇವರೇನು ಅದನ್ನು ಮಾಡಿಲ್ಲ. ಈ ಆ ಸೈಟು ಕೊಡೋ ಇದನ್ನು ಅವ್ರ ಪೀರಿಯಡ್ರಲ್ಲೇ ಕೊಟ್ಟಿರೋದು ಅಲ್ವಾ? ಅದನ್ನು ಹೇಳ್ತಾ ಇದ್ವಲ್ಲ, ಇವತ್ತು ಸಿಕ್ಸ್ಗೆ ಹೋಗ್ಬೇಕಾದ್ರೆ ಆಫೀಸ್ಗಳಿಂದನೇ ಸಿಕ್ಕೋದು
ಅಲ್ವಾ? ಇವರೇನು ಅದು ಮಾಡಿ ಅಂತಲ್ಲ. ಆಮೇಲೆ ಅಲ್ಲಿ ಬೇರೆ ದುಡ್ಡು ಇಲ್ದೋರ್ಗೋಸ್ಕರ ಮೊನ್ನೆ ಇದಾಯ್ತಲ್ಲ, ಅದು ಇವ್ರದ್ದು ಅವ್ರ ಹೆಸರೇನು, ನಮ್ಮ SC ST ಅವ್ರದ್ದು, ಅದನ್ನು ವಾಲ್ಮೀಕಿದು. ಆ ವಾಲ್ಮೀಕಿ ದುಡ್ಡೆಲ್ಲ ತಗೊಂಡೋಗಿ ಇದು ಮಾಡಿಬಿಟ್ಟಿದ್ದು ಇವರೇ. ಅದನ್ನು ನಾಗೇಂದ್ರ ಅಂದ್ಬಿಟ್ಟು ಅವ್ರನ್ನ ರಿಸೈನ್ ಕೊಡಿಸಿದ್ರು. ಎರಡನೇದೇನೆಂದರೆ, ಮೊನ್ನೆ ನೀವೇ ನೋಡಿರ್ಬೋದು ನಿಮ್ಮ ಇದರಲ್ಲೇ, ಯಡಿಯೂರಪ್ಪನ ಸಿಕ್ಕುವಾಗ ರಿಸೈನ್ ಕೊಟ್ಟ ಅಂತ ಕೇಳಿದ್ದವ್ರು ಇವರೇ ಅಲ್ವಾ? ಇವತ್ತು ಅದೇ ಇದೆ, ಅವ್ರಿಗೂ ಬೇಕು. ಅವ್ರು ರಿಸೈನ್ ನಾನು ಕೊಡಲ್ಲ ಅಂತ ಹೇಳ್ತಾರೆ. ಅದು ಅರ್ಥ ಏನಂದರೆ ಬಡತನ ಆಗ್ಬಿಡ್ತಾರೆ. ನಾನು ಕೇಳಿದ ಮೇಲೆ ನೀವು ಅದನ್ನು ಇದು ಮಾಡಬೇಕಲ್ವ, ಅದು ಇರೋದು. ಅದರಿಂದ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಒಳ್ಳೆ ಇದು ಆಗಿದೆ. ಈಗ ಯಾರಲ್ಲಿ ಮಾಡಿದ್ದಾರೆ ಅನ್ನೋದು ಈಗ ಕಂಡುಹಿಡಿಬೇಕು. ಆ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಲ್ವಾ? ಸರಿ ಮೇಡಮ್. Beat Plus Karnataka.